ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಾನ ಊಟ ಮಾಡು ಬಂಗಾರಿ. ಸರಿ ಪಾರು, ಇನ್ ಮುಂದೆ ನೀನೆ ನಂಗೆ ತಿಂಡಿ ತಿನ್ಸುಡು ರೆಡಿ ಮಾಡ್ಸೋದೆಲ್ಲ ಮಾಡ್ತ್ಯಾ? ಆಯ್ತು ಬಂಗಾರಿ. ಸತಿ ಸರ್ತಿ ಏನಾಗ್ತದೆ ಸರ್ತಿ? ತಗೊಳ್ಳಿ, ನೀರು ಕುಡಿರಿ, ನೀರು ಕುಡಿರಿ. ನಿಧಾನ ನಿಧಾನ. ಅಪ್ಪ ಏನಾಯ್ತಪ್ಪ ನಿನ್ಗೆ? ಯಶ್ಮಂದ್ರ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗೋಣವಾ? ಸರ್ತಿ ಹೇಳಿ, ಸುಸ್ತಿ ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗೋಣ. ಅಯ್ಯೋ, ಗಾಬರಿ ಆಗುವಂಥದ್ದೇನಿಲ್ಲ ದೊಡ್ಡ ಯಜಮಾನ್ರೆ. ಅದು ನಮ್ಮ ಪುಟಾಣಿನ ಇಷ್ಟು ದಿವಸ ಪಾರುವಿಂದ ದೂರ ಮಾಡಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಎಷ್ಟೋ ದಿವಸ ರಾತ್ರಿಯೆಲ್ಲ ನಿದ್ದೆನೆ ಮಾಡ್ತಿರ್ಲಿಲ್ಲ. ಈಗ ಮತ್ತೆ ಪಾರುನೇ ನಮ್ಮ ಪುಟಾಣಿ ನೋಡ್ಕೊಳ್ಳೋ ಥರ ಆಯ್ತಲ್ಲ, ಖುಷಿ ಆಯಿತು. ಆದರೆ ಆಗೆಲ್ಲ ನಿದ್ದೆ ಮಾಡ್ತಿರ್ಲಿಲ್ವಲ್ಲ, ಸರಿಯಾಗಿ ತಿಂತಿರ್ಲಿಲ್ಲ, ಎಲ್ಲ ಸೇರಿಕೊಂಡು ಚೂರು ತಲೆ ಸುತ್ತದಂಗೆ ಆಯಿತು, ಕತ್ಲು ಬಂದಂಗೆ ಆಯಿತು ಅಷ್ಟೇ ದೊಡ್ಡ ಯಜಮಾನ್ರೆ. ಇನ್ನು ಮುಂದೆ ಈ ಥರ ಆಗಲ್ಲ ಬಿಡಿ, ಎಲ್ಲ ಸರಿ ಹೋಯ್ತಲ್ಲ. ಇನ್ನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಅಪ್ಪ ನೀನ್ ಮೊದ್ಲು ಹೋಗಿ ನಿದ್ದೆ ಮಾಡು. ಅಂಬಾರಿ ತಾತ, ನೀನ್ ಓಕೆನಾ? ಹಾಂ ಓಕೆ. ಈ ನಿಮ್ಮ ಅಂಬಾರಿ ತಾತನಿಗೆ ಏನೂ ಆಗಿಲ್ಲ, ಇನ್ನೂ ಗಟ್ಟಿಮುಟ್ಟಾಗಿದ್ದೀನಿ. ಅಂಬಾರಿ ತಾತ, ನನಗೆ ಸಾರಥಿಗೆ ಪಾರುಗೆ ನಿಂಗೆ ಏನಾಯ್ತಂತ ಗಾಬರಿ ಆಯ್ತು ಗೊತ್ತಾ? ಅಯ್ಯೋ ಹೌದಾ ಬಂಗಾರಿ, ನೀನೇನು ತಲೆ ಕೆಡಿಸ್ಕೋಬೇಡ. ನೀನು ದೊಡ್ಡವಳಾಗಿ ನಮ್ಮ ಪಾರು ಥರ ಆಗೋವರೆಗೂ ಈ ಗಟ್ಟಿ ಪಿಂಡ ಹೋಗೋದಿಲ್ಲ. ಏನಪ್ಪ ನೀನು ಪುಟ್ಟ ಮಗು ಮುಂದೆ ಈ ತರ ಎಲ್ಲ ಮಾತಾಡ್ತೀಯಲ್ಲ, ಅವಳಿಗೆ ಏನ್ ಅರ್ಥ ಆಗತ್ತೆ ಹೇಳು? ಅದು ಅಲ್ಲದೆ ನನ್ ಮುಂದೆನೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಅರ್ಥ ಆಗಲ್ವಾ? ಅಯ್ಯೋ ತಮಾಷೆಗಂದೆ ಮಗಳೇ, ಹೋಗ್ಲಿ ಬಿಡು, ಇನ್ಮೇಲೆ ಈ ಥರ ಎಲ್ಲ ಮಾತಾಡಲ್ಲ. ನೋಡಿದ್ರ ಸಾರ್ತಿ, ಹೆಣ್ಮಕ್ಳು ಎಷ್ಟು ಸೂಕ್ಷ್ಮ ಅಂತ. ನೀವು ಆ ಥರ ಹೇಳಿದಾಗ ಅವ್ರು ಮಾತಾಡಿದ್ರು ನನಗೇನು ಮಾತಾಡೋದಕ್ಕಾಗಲಿಲ್ಲ. ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತು ದೊಡ್ಡ ಯಜಮಾನ್ರೆ. ಅವ್ರಿಗಿಂತ ನೀವೇ ಸೂಕ್ಷ್ಮ. ಅವರಾದರೂ ಬಾಯಿ ಬಿಟ್ಟು ಹೇಳ್ಕೊತಾರೆ, ನೀವು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀರಿ. ಹೌದು ತಾನೇ? ಅಲ್ಲಿಗೆ ನನ್ನ ಹೆಂಡತಿಗಿಂತ ನೀವೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋಂಗಾಯ್ತು. ಹ್ಞೂ, ಮತ್ತೆ ಎಷ್ಟೇ ಆಗಲಿ ನಿಮ್ಮ ಹೆಂಡತಿಗೆ ಅಪ್ಪ ತಾನೇ ನಾನು. ಬನ್ನಿ ಸರ್, ಇವಾಗ ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ಹೇಳಿ ದೊಡ್ಡ ಯಜಮಾನ್ರೆ, ನಾನೇ ಹೋಗ್ತೀನಿ, ಏನು ತೊಂದರೆ ಇಲ್ಲ. ಬರೋ, ನೀನು ಪುಟಾಣಿಗೆ ಊಟ ಮುಂದುವರ್ಸಮ್ಮ. ಇಂತೂ ಮಾವ ಜನನಿಗೆ ನೀನು ಜನನಿ ಮೊದಲಿನ ಥರನೇ ಇರಬೇಕು ಅನ್ನೋದನ್ನು ಒಪ್ಸಿದ್ರಲ್ಲ, ನನಗಂತೂ ಸಖತ್ ಖುಷಿ ಆಗ್ತದೆ ಬರೋ. ಆದರೆ ಅದಕ್ಕಿಂತ ಜಾಸ್ತಿ ಈ ನಿನ್ನ ಮುಖದಲ್ಲಿ ನಗು ನೋಡಿ ಇನ್ನೂ ಸಂತೋಷ ಆಯಿತು. ನನಗೂ ಅಷ್ಟೇ ಯಜಮಾನ್ರೆ, ಅಪ್ಪೋರು ಇಲ್ಲಿ ದೇವ್ರ ಥರ ಬಂದು ನಮ್ಮ ಕಷ್ಟನೆಲ್ಲ ಬಗೆಹರಿಸಿದ್ರು. ಇನ್ನು ಮುಂದೆ ಯಾವ ತೊಂದರೆ ಬರದೇ ಇದ್ರೆ ಅಷ್ಟೇ ಸಾಕು ನನಗೆ. ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಪಾರು.
ಕಂದ. ಏನ್ ಮಾಡ್ತಿದ್ಯಾ ಸಾರಥಿ? ಏನಿಲ್ಲ ಪುಟಾಣಿ. ಪಾರು ಮಕ್ಕಳತ್ತ ನೀನ್ ಯಾಕಿದ್ದೆ? ಅದು ಪಾರು ಕಣ್ಣಲ್ಲಿ ಧೂಳು ಬಿದ್ದಿತ್ತು ಕಂದ, ಅದನ್ನ ನೋಡ್ತಾ ಇದ್ದೆ. ಹೌದಾ ಪಾರು? ಹೌದು ಬಂಗಾರಿ, ದೂರ ಹೋಯ್ತಾ? ಹೋಯ್ತು. ಇಲ್ಲ. ಅರೆ ಪಾರು ಹೂ ಅಂದ ನೀನಿಲ್ಲ ಅಂದಲ್ಲ ಸಾರಥಿ. ಅಂದ್ರೆ ಕಂದ ಆಗ ಧೂಳು ಇತ್ತು, ಈಗ ಹೋಯ್ತು ಅಂತ ಅಂದೆ ಅಷ್ಟೇ. ನಂಗಂತೂ ಏನು ಅರ್ಥ ಆಗ್ತಿಲ್ಲಪ್ಪ. ಸಾರಥಿ ನಂಗ್ ನಿದ್ದೆ ಬರ್ತಿದೆ, ನೀನ್ ಹೊಟ್ಟೆ ಮೇಲೆ ಮಲ್ಗಿಸ್ಕೋ. ಅಷ್ಟೇ ತಾನೇ, ಮಲಗಿಸ್ಕೊಂತೀನಿ. ಬೇಡ ಯಜಮಾನ್ರೆ, ಪುಟಾಣಿನ ನೀವು ಮಲಗಿಸ್ಕೋಬೇಡಿ. ಯಾಕೆ ಪಾರು, ನಾನು ಯಾವಾಗಲೂ ಪುಟಾಣಿನ ಮಲಗಿಸ್ಕೊಳ್ತಾ ಇದ್ನಲ್ವಾ, ಇವಾಗ ಯಾಕೆ ಬೇಡ ಅಂತ ಇದೆಯಾ? ಊರಲ್ಲಿ ಅತ್ತೆಯಮ್ಮ ಮತ್ತೆ ಅಪ್ಪವರು ಇಬ್ರು ಮಾತಾಡಿದ್ದಕ್ಕೆ ಪುಟಾಣಿ ನಮ್ಮ ಜೊತೆ ಮೊದಲಿನ ಥರ ಇರಲಿ ಅಂತ ಜನನಿ ಒಪ್ಕೊಂಡಿದ್ದಾಳೆ. ಅಲ್ಲದೆ ಇವತ್ತು ತಿನ್ಸು ಅಂತ ಹೇಳಿದಾಗ ಜನನಿ ಏನೂ ಮಾತಾಡದೆ ಸುಮ್ಮನೆ ಇದ್ಲು. ಜನನಿ ಆಫೀಸಿಗೆ ಹೋದಾಗ ನಾವು ನಮ್ಮ ಪುಟಾಣಿ ಜೊತೆ ಸಾಕಷ್ಟು ಕಾಲ ಕಳಿಬೋದು ಯಜಮಾನ್ರೆ. ರಾತ್ರಿ ಸಮಯದಲ್ಲೂ ಪುಟಾಣಿ ನಮ್ಮ ಜೊತೆನೇ ಇದ್ರೆ ಪಾಪ ಜನನಿಗೆ ಬೇಜಾರಾಗಲ್ವಾ ಹೇಳಿ? ಆಮೇಲೆ ಅವಳಿಗೆ ಒಂಟಿ ಭಾವನೆ ಕಾಡುತ್ತೆ. ನಮ್ಮ ಪುಟಾಣಿ ಜೊತೆ ಕಾಲ ಕಳೆಯೋದಕ್ಕೆ ಅವಳಿಗೆ ಸಮಯನೇ ಸಿಗಲ್ಲ. ಹಾಗಾಗಿ ನಮ್ಮ ಪುಟಾಣಿನ ಜನನಿ ಹತ್ರನೇ ಕಳಿಸೋದು ನನಗೇನೋ ಸರಿ ಅನ್ಸುತ್ತೆ. ನೀವು ಯೋಚನೆ ಮಾಡಿ ನೋಡಿ. ಹೌದು ಪಾರು, ನೀನು ಹೇಳ್ತಾರದು ಸರಿಯಾಗಿದೆ. ಮತ್ತೆ ಜನನಿಗೆ ನಾವು ಪುಟಾಣಿನ ಹಚ್ಕೊಳ್ತಾ ಇದ್ದೀವಿ ಅನ್ನೋ ಭಾವನೆ ಬರಬಾರ್ದು. ಕಂದ ಸಾರಿ, ಇವತ್ತು ನಿನ್ನ ಅಮ್ಮನ ಜೊತೆ ತಾಚಿ ಮಾಡು ಆಯ್ತಾ? ನಾಳೆ ನಾನು ನಿನ್ನ ಮಲಗಿಸ್ಕೊಳ್ತೀನಿ. ಸರಿ ಸಾರಥಿ, ನಾಳೆ ಮಲಗಿಸ್ಕೋಬೇಕು. ಖಂಡಿತ ಮಲಗಿಸ್ಕೊಳ್ತೀನಿ. ಬರೀ ಮಲಗಿಸೋದಲ್ಲ, ಹಾಡು ಹಾಡ್ಬೇಕಾಯ್ತಾ? ಖಂಡಿತ ಹಾಡ್ತೀನಿ. ಹೋಗಿ ಮಲ್ಕೋ ಸರಿನಾ? ಗುಡ್ ನೈಟ್ ಸಾರಥಿ. ಗುಡ್ ನೈಟ್ ಪಾರು. ಗುಡ್ ನೈಟ್ ಕಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.